ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಕುಚ್ಚು ಡಿಸೈನ್ ತೋರಿಸಿದ್ದೀನಿ. ಅಂದರೆ ಬ್ರೈಡಲ್ ಡಿಸೈನು. ಸೊ ತೋರಿಸಿರೋ ಡಿಸೈನ್ ಬಟ್ ವಿತೌಟ್ ಕುಚ್ಚು ಬೀಡ್ಸ್ ಹಾಕಿ ತೋರಿಸಿದ್ದೀನಿ. ಡಿಫ್ರೆಂಟಾಗಿ ಕಾಣಿಸುತ್ತೆ. ಮತ್ತು ಕಲರ್ ಚೇಂಜ್ ಅಂದರೆ ಒಂದು 5 ಪೆಟಲ್ಸ್ 5 ಫ್ಲವರ್ ಆರ್ಚಸ್ಸು ಒಂದು ಕಲರು, ಇನ್ನೊಂದು 5 ಕಲರು ಒಂದು ಕಲರು. ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನಾನು ಫಸ್ಟ್ ಕಲರ್ ತೊಗೋತಾ ಇದ್ದೀನಿ, ಬಾರ್ಡರ್ ಕಲರು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋದು. 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಪಕ್ಕದಲ್ಲಿ ಇನ್ನೂ 1 ಟೈಮ್ ಹಾಕೋಣ ಸಿಂಗಲ್ ಕ್ರೋಶೆ. ಸೊ ಒಟ್ಟು 3 to 4 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 4 ಟೈಮ್ಸ್ ಹಾಕ್ಕೊಂಡು 3 ಟೈಮ್ಸ್ ಹಾಕೊಂಡ್ಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಬೇಸ್ ಈಸಿ ಇದೆ. ಸೊ ನಾವು ವಿತೌಟ್ ಬೀಡ್ ಡಿಸೈನ್ ಇದನ್ನು ತುಂಬ ಮಾಡ್ತಾಯಿದ್ವಿ. ಸೊ ವಿತೌಟ್ ಬೀಡ್ ಡಿಸೈನ್ನ ಜಸ್ಟ್ 3 ಚೈನ್ ಹಾಕ್ಕೊಂಡು ಹೋಗೋದು. ಬಟ್ ಇಲ್ಲಿ ವಿತ್ ಬೀಡ್ ಮಾಡ್ತಾ ಇರೋದ್ರು ಅದು ವಿತೌಟ್ ಕುಚ್ಚುಗೆ, ಅಂದರೆ ಕುಚ್ಚಿಗೂ ಪ್ಲೇಸ್ ಬಿಡ್ತೀರ ನಾವು. ಬರೀ ಡಿಸೈನ್ ಮಾತ್ರ ಮಾಡ್ತಾ ಇರೋದಲ್ವ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ. 2 ಸತಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಥರ್ಡ್ ಟೈಮ್ಗೆ ಅಂದರೆ 3 ಚೈನ್ ಹಾಕೋದು ಬೇಡ. ಅಲ್ಲಿ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಬಿಗ್ ಬೀಡನ್ನ ತೊಗೊಳ್ಳಿ. ತುಂಬ ಸ್ಮಾಲು ಬೇಡ ಫ್ರೆಂಡ್ಸ್. ಇದೊಂದು ಮೀಡಿಯಮ್ ಸೈಜ್ ಅಷ್ಟು ತೊಗೊಂಡಿದ್ದೀನಿ ನಾನು ಬಿಗ್ ಬೀಡ್. ಸೊ ಅಲ್ಲಿಂದ ಮತ್ತೆ 3 ಚೈನ್ 2 ಸತಿ ಹಾಕ್ಕೋಬೇಕು. ಸೊ 2 ಸತಿ 3 ಚೈನ್ ಹಾಕಿ ಒಂದು ಬೀಡ್ ಹಾಕಿ ಮತ್ತೆ 2 ಸತಿ 3 ಚೈನ್ ಹಾಕೋದು. ಒಂದು ಆರ್ಚಿಗೆ ಆಗುತ್ತೆ ಅದು. ಸೊ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ನಿಮಗೆ ಬೇಕಂದರೆ 3 ಚೈನೇ ಹಾಕ್ಕೋಬೋದು. ಇಲ್ಲಾಂದರೆ ಒಂದು 3 to 4 ಟೈಮ್ಸ್ ಅಥವಾ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೋಬೋದು. ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ನಮಗೆ ಗ್ಯಾಪ್ ಎಷ್ಟು ಬೇಕಾಗುತ್ತೆ ಅಷ್ಟು ಬಿಡ್ಬೋದು. ಸೊ ನಾನು ಇಲ್ಲಿ ಬರೀ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಹತ್ತಿರ ಬಂದಿದೆ. ಸೊ ನಿಮಗೆ ತುಂಬ ಹತ್ತಿರ ಆಯಿತು ಅನಿಸಿದ್ರೆ ಇನ್ನೂ 1-2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದು 5 ಚೈನ್ ಅಷ್ಟು ಗ್ಯಾಪ್ ಬಿಟ್ಟರು ನಡೆಯುತ್ತೆ. ಸೊ ಅಲ್ಲಿ ಕುಚ್ಚಬೇಕಂದ್ರೆ ಕುಚ್ಚು ಕಟ್ಕೋಬೋದು. ಇಲ್ಲಾಂದರೆ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹಾಗೆ ಬಿಡ್ಬೋದು. ನಾನಿಲ್ಲಿ 3 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿ ಮತ್ತೆ 2 ಸತಿ 3 ಚೈನ್ ಹಾಕ್ತಾಯಿದ್ದೀನಿ. ಸೊ ಇದು 4 3 ಚೈನ್ ಸೆಂಟರ್ಗೆ ನಾನು 3 ಸಿಂಗಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. ಒಂದು ಬೀಡಿಂದ ಇನ್ನೊಂದು ಬೀಡ್ಗೆ. ಸೊ 4 ಟೈಮ್ಸ್ 3 ಚೈನ್ ಹಾಕ್ಕೊಳ್ಳೋದು ಸೆಂಟರ್ಗೆ. ಅಂದರೆ 2 ಸತಿ 3 ಚೈನ್ ಆದ ತಕ್ಷಣ ಸೆಂಟರ್ಗೆ ನಾವು 3 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಬಟ್ ಅದು ಕಡಿಮೆ ಅನಿಸ್ತು ನನಗೆ. ಇನ್ನೂ 2 ಸತಿ ಎಕ್ಸ್ಟ್ರಾ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಂದರೆ ಚಿಕ್ಕ ಗ್ಯಾಪ್ ಇದ್ದರೆ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು 5 ಸಿಂಗಲ್ ಕ್ರೋಶೆ ಆದರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಬೀಡ್ ಆ ಸೈಡು 3 ಚೈನ್ ಇರಬೇಕು 2 ಸತಿ. ಈ ಸೈಡು ಲೆಫ್ಟ್ ಸೈಡ್ಗೂ 2 ಸತಿ 3 ಚೈನ್ ಇರಬೇಕು. 3 ಚೈನ್ ಆಗಿದ ತಕ್ಷಣ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡೆ. 2 ಸತಿ 3 ಚೈನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಬರೀ 3 ಟೈಮ್ಸ್ ಹಾಕ್ತಾಯಿದ್ದೀನಿ. ನೀವು 4 ಇಲ್ಲ 5 ಟೈಮ್ಸ್ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬೇಸು 2 ಸತಿ 3 ಚೈನ್, ಬೀಡು 2 ಸತಿ 3 ಚೈನ್, ಮತ್ತು ಸಿಂಗಲ್ ಕ್ರೋಶೆ, ಮತ್ತು 2 ಟೈಮ್ಸ್ 3 ಚೈನ್ ಮಾಡಿಕೊಂಡು ಬೇಸ್ ಲೈನ್ ಹಾಕ್ಕೊಂಡು ಹೋಗೋದು. ಸೊ ಈ ರೀತಿ ಬೇಸ್ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ಬರ್ತೀನಿ. ಹಾಗೆ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಅಂದರೆ ಸ್ಯಾರಿ ಫ್ರಂಟ್ ಸೈಡಿಂದ ನಾವು ಬೇಸ್ ಲೈನ್ ಹಾಕ್ಕೊಂಬಂದಿದ್ದೀವಿ ಅಲ್ವಾ. ಸೊ ಫ್ರಂಟ್ ಸೈಡಿಂದ ಬೇಸ್ ಲೈನ್ ಹಾಕ್ಕೊಂಡು ಟರ್ನ್ ಮಾಡ್ತೀನಿ. ಈ ಲಾಸ್ಟ್ ಬೀಡು ಫ್ರೆಂಡ್ಸ್ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬಿಟ್ಬಿಡ್ತು. ಸೊ ಅದಕ್ಕೋಸ್ಕರ ಒಂದು ಬೀಡ್ ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಸೊ ಪೂರ್ತಿ ಹಾಕ್ಕೊಂಡು ಬಂದು ಗ್ಯಾಪ್ ಇದ್ದದಕ್ಕೆ ಒಂದು ಬೀಡನ್ನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗೆ ಬಿಡಬೇಕು. ಇಲ್ಲ ಹಿಂದಗಡೆ ಚೈನ್ಸ್ ಹಾಕ್ಕೊಂಡು ಬಿಟ್ಬಿಡೋಣ. ಸೊ ಈ ಲಾಸ್ಟ್ ಬೀಡು ನಮಗೆ ಎಕ್ಸ್ಟ್ರಾ ಬಿಟ್ಟಿರೋದು. ಅಂದರೆ ಸ್ಪೇಸ್ ಸ್ವಲ್ಪ ಬಿಟ್ಬಿಡ್ತಲ್ವ, ನಮಗೆ ಗೊತ್ತಾಗಲ್ಲಲ್ವ ಎಷ್ಟು ಕರೆಕ್ಟಾಗೇ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಆ ಬೀಡಿಂದ 3 ಚೈನ್ ಬರೋಷ್ಟು ಮಾಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ 3 ಸತಿ ಹಾಕಿರೋದಿದೆ ನೋಡಿ ಫ್ರೆಂಡ್ಸ್. ನೀವು 4 ಟೈಮ್ಸ್ ಇಲ್ಲ 5 ಟೈಮ್ಸ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಅದ್ರ ಹೋಲ್ ಗ್ಯಾಪ್ಗೆ ಮತ್ತೆ ಸಿಂಗಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಹೋಲ್ ಗ್ಯಾಪ್ಸ್ ಇರುತ್ತೆ ಅಷ್ಟು ಹೋಲ್ ಗ್ಯಾಪ್ಸ್ ಟೈಮು ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸತಿ ಹೋಲ್ ಗ್ಯಾಪ್ಸ್ ಇದೆ. ಸೊ 2 ಸತಿ ಮಾಡ್ತಾಯಿದ್ದೀನಿ. ಆ ಬೀಡಿಂದೆ ಎಕ್ಸ್ಟ್ರಾ ಬೀಡಿಂದೆ 3 ಚೈನ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಅಷ್ಟು ಗ್ಯಾಪ್ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ. ಅದು ಎಕ್ಸ್ಟ್ರಾ ಬೀಡದು. ಬೇಡ ಅಂದರೆ ಸ್ಕಿಪ್ ಮಾಡಿಬಿಡ್ಬೋದಿತ್ತು. ಬಟ್ ತುಂಬ ಸ್ಪೇಸ್ ಕಾಣ್ತಿತ್ತು ಅಂತ ಒಂದು ಬೀಡ್ ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಮೇನ್ ಬೀಡ್ ಇಲ್ಲಿದೆ. 2 ಸತಿ 3 ಚೈನ್ ಇದೆ ನೋಡಿ. 2 ಸತಿ 3 ಚೈನಿಂದ ಅಲ್ಲಿಂದ ಸ್ಟಾರ್ಟಿಂಗ್ ನಾವು ಎಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀವಿ ಅಲ್ಲಿಂದ 8 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. 8 ಚೈನ್ಗಳನ್ನ ಹಾಕೋತೀನಿ.
ಸೊ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಹಾಕಿ, ಚೈನ್ಸ್ ತುಂಬ ಲೂಸ್ ಇರಬಾರ್ದು. ಯಾರು ತುಂಬ ಲೂಸಾಗಿ ಹಾಕ್ತೀರಾ ಅವ್ರು 7 ಹಾಕ್ಕೊಳ್ಳಿ, ಯಾರು ಟೈಟಾಗಿ ಹಾಕ್ತೀರಾ ಅಂದರೆ ಚಿಕ್ಕ ಚಿಕ್ಕ ಚೈನ್ ಬರುತ್ತೆ ಅವರು 8 ಹಾಕ್ಕೊಳ್ಳಿ. ಸೊ ಈ ಬೀಡ್ ಕೆಳಗಡೆ ಒಂದು ಥ್ರೆಡ್ ಇರುತ್ತೆ ಅಲ್ವಾ, ಸೊ ಒಂದು ಥ್ರೆಡ್ ಇರುತ್ತೆ ಅಲ್ವಾ, ಬ್ಯಾಕ್ ಸೈಡಿಂದ ನಾನು ವರ್ಕ್ ಮಾಡ್ತಾ ಇರೋದು. ಬೀಡ್ ಕೆಳಗಡೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ನಾನು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಈ ರೀತಿ ಲಾಕ್ ಆಯ್ತಲ್ವ, 8 ಚೈನ್ನ ಹಾಕಿ ಬೀಡ್ ಕೆಳಗಡೆ ಇರೋ ಥ್ರೆಡ್ಡಿಗೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಸ್ವಲ್ಪ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟ್ ಸೈಡ್ಗೆ. ನಾನು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು, ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಆ 8 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಟರ್ನ್ ಮಾಡಿಕೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. 8 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲಿಂದನೇ ವಾಪಸ್ಸು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ 8 ಚೈನ್ ಹಾಕಿದ್ದೀವಿ, ಇಲ್ಲಿ 9 ಸಿಂಗಲ್ ಕ್ರೋಶೆ ಮಾಡಬೇಕು. ಫಸ್ಟ್ 8 ಹಾಕೋಣ, 9th ಎಲ್ಲಿ ಹಾಕಬೇಕು ನಾನು ಹೇಳ್ತೀನಿ. ಸೊ 8 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 8 ಸಿಂಗಲ್ ಕ್ರೋಶೆಸ್ನ 8 ಚೈನ್ಗೆ ಫಿಲ್ ಮಾಡ್ತಾ ಇದ್ದೀನಿ. ಸೊ 8 ಸಿಂಗಲ್ ಕ್ರೋಶೆ ಆದಮೇಲೆ 9ನೇ ಸಿಂಗಲ್ ಕ್ರೋಶೆ ನೋಡಿ, ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಒಂದು ಸಿಂಗಲ್ ಕ್ರೋಶೆಗೆ ನಾನು 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಅಲ್ಲಿಂದ ಕಂಟಿನ್ಯೂ ಆಗಿರೋ ಥರ ಕಾಣಿಸ್ಬೇಕು, ಇಲ್ಲಾಂದ್ರೆ ಒಂಥರ ಕಾಣಿಸುತ್ತೆ ಫ್ರೆಂಡ್ಸ್. ಅಲ್ಲಿಂದ ಬೇಸಿಂದ ಬಂದಿರೋ ಥರ ಕಾಣಬೇಕು ನಮಗೆ. ಸೊ ಇವಾಗ ಮತ್ತೆ ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡೆ. ಫ್ರಂಟ್ ಸೈಡಿಂದ ಸಿಂಗಲ್ ಕ್ರೋಶೆ ಹಾಕ್ಕೊಂಡೋಗಿದ್ದಲ್ವ, ಇದು ಸ್ಯಾರಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ. 2 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ, ಚಿಕ್ಕ ಗೋಲ್ಡನ್ ಬೀಡು ಆ್ಯಡ್ ಮಾಡ್ಕೋತೀನಿ. ಸೊ 2 mm ಆದರೂ ಸರಿ, 3 mm ಆದರೂ ಸರಿ ನಡೆಯುತ್ತೆ. ಸೊ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫ್ರೆಂಡ್ಸ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ 2 ಚೈನು, ಸೊ ಅದೇ ಫಸ್ಟ್ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇದೆ ನೋಡಿ, ಫಸ್ಟ್ 1 ಆಯ್ತಲ್ವ, ಸೆಕೆಂಡ್ 1 ಹೋಲ್ ಗ್ಯಾಪ್ಗೆ ಅಂದರೆ ಸಿಂಗಲ್ ಕ್ರೋಶೆ ಹಿಂದೆಗಡೆ ಹೋಲ್ಸ್ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಸೊ ಅಲ್ಲಿಗೆ ಇನ್ನೂ 1 ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು 3rd ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ, 1 ಡಬಲ್ ಕ್ರೋಶೆ. ಸೊ 2 ಚೈನ್ ಆಯಿತು, 2 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ಮತ್ತೆ ಇನ್ನೂ 2 ಡಬಲ್ ಕ್ರೋಶೆ ಮಾಡ್ಕೊಂಡು ಒಟ್ಟು 4 ಕಂಬಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. 2 ಚೈನ್ ಬಿಟ್ಟು 4 ಕಂಬ. ಸೊ ಅಲ್ಲೇ ಇನ್ನು 1 ಡಬಲ್ ಕ್ರೋಶೆ ಸೇಮ್ ಲೆಂತಲ್ಲೇ ಬರಲಿ. ನೀಡಲ್ ಮೇಲೆ 4 ಆಯ್ತಲ್ವ, 2 ಚೈನ್ ಮಾಡಿ 4 ಕಂಬಗಳನ್ನ ಮಾಡಿದ್ದೀನಿ. ಸೊ 4 ಅಷ್ಟೇ ಸಾಕು ಫ್ರೆಂಡ್ಸ್, 2 ಚೈನ್ ಬಿಟ್ಟು 4 ಕಂಬ. ಅಲ್ಲಿಂದ ಮತ್ತೆ 8 ಚೈನ್ಗಳನ್ನ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ. ಆ ಪೆಟಲ್ ಕಂಪ್ಲೀಟ್ ಆಗಿದ ತಕ್ಷಣ 8 ಚೈನ್ ಹಾಕೋತಾ ಇದ್ದೀನಿ. ಸೊ ನೀವು ಟೈಟಾಗಿ ಹಾಕಂಗಿದ್ರೆ ಮಾತ್ರ 8 ಹಾಕ್ಕೊಳ್ಳಿ. ಲೂಸ್ ಚೈನ್ಸ್ ಅಂದರೆ ಸ್ವಲ್ಪ ದೂರ ಹಾಕ್ತಾ ಇದ್ದೀರಾ ದೊಡ್ಡದಾಗಿ ಅಂದರೆ 7 ಹಾಕ್ಕೊಳ್ಳಿ ಸಾಕಾಗುತ್ತೆ, ಇಲ್ಲಾಂದರೆ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಬೀಡ್ಗೆ ದಾರಕ್ಕೆ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟೇ ಸ್ಯಾರಿನ ಈ ಥರ ಟರ್ನ್ ಮಾಡಿಕೊಂಡು ಆ 8 ಚೈನ್ಗೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸೊ ನಾವು ರೈಟ್ ಸೈಡ್ಗಾದ್ರು ಟರ್ನ್ ಮಾಡ್ಕೋಬೋದು ಫ್ರೆಂಡ್ಸ್, ಲೆಫ್ಟ್ ಸೈಡ್ಗಾದ್ರು ಟರ್ನ್ ಮಾಡ್ಕೋಬೋದು. ಸೊ ಈ ಥರ ಟರ್ನ್ ಮಾಡಿಕೊಂಡು ನಾವು ಹಾಕೋಕ್ಕೆ ಈಸಿ ಆಗಬೇಕಲ್ಲ, ಇದು ಫ್ರಂಟ್ ಸೈಡ್ ಸ್ಯಾರಿ, ನಾವು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಿರೋದು. ನಾವೇನು ಬೇಸ್ ಲೈನ್ ಹಾಕ್ಕೊಂಡು ಹೋಗಿರ್ತೀವಿ ಫ್ರೆಂಡ್ಸ್, ಹಾಗೆ ರಿಟರ್ನ್ ಬರ್ತೀವಿ, ಎಲ್ಲೂ ಇದು ಚೈನ್ಸ್ ಹಾಕಿ ಕಟ್ ಮಾಡಿ ಎಂಡ್ ಮಾಡೋದಿಲ್ಲ. ಆ ಥರ ಇಲ್ಲಿ 8 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ 8 ಸಿಂಗಲ್ ಕ್ರೋಶೆ ಈ 8 ಚೈನ್ಗೆ ಮಾಡ್ಕೊಳ್ಳೋಣ. 8 ಚೈನ್ಗೆ 8 ಸಿಂಗಲ್ ಕ್ರೋಶೆ ಮಾಡಿ 9th ಅಲ್ಲಿ ಪೆಟಲ್ ಇದೆ ಅಲ್ವಾ ಫ್ರೆಂಡ್ಸ್, ಇವಾಗ ಪೆಟಲ್ ಮಾಡಿದ್ದೀವಿ ಅಲ್ಲ, ಲಾಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ 9th ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಅದು ಕನೆಕ್ಟ್ ಆಗಿರೋ ಥರ ಕಾಣಬೇಕು, ಒಂದಕ್ಕೊಂದು ಕನೆಕ್ಟ್ ಆಗಿರೋ ಥರ. ಅದಕ್ಕೋಸ್ಕರ ಬೇಸು ಕೂಡ ಕನೆಕ್ಟ್ ಆಗಬೇಕಿತ್ತಲ್ವ, 9th ಸಿಂಗಲ್ ಕ್ರೋಶೆ ಮಾತ್ರ ಆ ಪೆಟಲ್ಗೆ ಹಾಕಿದ್ದೀನಿ. ಸೊ ಫಸ್ಟ್ ಪೆಟಲ್ಗೆ ಬಂದು ಬೇಸಿಗೆ ಹಾಕಬೇಕಾಗತ್ತೆ. ಈ ರೀತಿ ಇವಾಗ ಟರ್ನ್ ಮಾಡ್ಕೋತೀನಿ. ಇದು ರಾಂಗ್ ಸೈಡ್ ಸ್ಯಾರಿ ಅಂದರೆ ರೈಟ್ ಸೈಡ್ ಡಿಸೈನು, ಇಲ್ಲಿಂದನೇ ಹಾಕ್ತಾ ಇರೋದಲ್ವ ನಾವು, ಅದಕ್ಕೋಸ್ಕರ. ಅಲ್ಲಿಂದ ಮತ್ತೆ ಅಗೇನ್ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಒಂದೇ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಬೇಡ, ಇದು ಚಿಕ್ಕ ಬೀಡು ಅಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್, 3 ಚೈನ್ ಹಾಕ್ಕೊಂಬಿಡಿ, 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಬೀಡ್ ಬದಲು 1 ಚೈನ್ ಹಾಕ್ಕೊಂಡ್ರೆ ಆಯಿತು.
ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನಾವು ಎಲ್ಲಿ 2 ಚೈನ್ ಹಾಕಿದ್ವಿ ಅದೇ ಸಿಂಗಲ್ ಕ್ರೋಶೆಗೆ ನಾನು ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ. ಸೊ ಪಕ್ಕದಲ್ಲಿ ಮಾಡಿಬಿಟ್ರೆ ಗ್ಯಾಪ್ ಬಂದುಬಿಡುತ್ತೆ ಫ್ರೆಂಡ್ಸ್, ಗ್ಯಾಪ್ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಸೇಮ್ ಎಲ್ಲಿ 2 ಚೈನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೋಬೇಕು, ಅದೇ ಹೋಲ್ ಗ್ಯಾಪಲ್ಲಿ. ಅದು 2 ಚೈನ್ ಆದ ತಕ್ಷಣ 4 ಕಂಬಗಳನ್ನ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಪ್ರತಿ ಹೋಲ್ ಗ್ಯಾಪ್ಗೆ ಒಂದು ಅನ್ನಂಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರ ಒಂದು ಮಾಡ್ಕೊಳ್ಳೋಣ. ನಮಗೆ 4 ಕಂಬ ಆಗುತ್ತೆ, ಪೆಟಲ್ ಫಾರ್ಮ್ ಆಗುತ್ತೆ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಮತ್ತು 8 ಚೈನ್ ಹಾಕಬೇಕು, ಲಾಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಪೆಟಲ್ ಹಾಕಬೇಕು. ನಾನು ಈ ಥರ 5 ಮಾಡಿದ್ದೀನಿ, 2 ತೋರಿಸಿದ್ದೀನಿ ಅಲ್ಲ ಫ್ರೆಂಡ್ಸ್, ಅದೇ ಥರ 5 ಪೆಟಲ್ಸ್ನ ಮಾಡಿದ್ದೀನಿ. 5 ಪೆಟಲ್ ಮಾಡಿ 3 ಚೈನ್ 2 ಸತಿನೂ ಸ್ಕಿಪ್ ಮಾಡಿ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದಲ್ವ ನಾನು 2 ಸತಿ 3 ಚೈನ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಹಾಕಿದ್ದಲ್ವ, ಅದೇ ಸಿಂಗಲ್ ಕ್ರೋಶಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಬರೀ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿದ್ದೆ, ನಾನು ಹೇಳ್ತಾ ಇದ್ದೀನಿ 4 ಅಥವಾ 5 ಮಾಡ್ಕೊಳ್ಳಿ. ಒಂದು ಆರ್ಚಿಂದ ಒಂದು ಆರ್ಚಿಗೆ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಫ್ರಂಟ್ ಸೈಡ್ ಡಿಸೈನ್, ನಮಗೆ ಫ್ರಂಟ್ ಸೈಡ್ ಸ್ಯಾರಿ. ಸೊ ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡ್ತಾಯಿದ್ದೀವಿ, ಅದ್ರ ಬ್ಯಾಕ್ ಸೈಡೇ ನಮಗೆ ಕಾಣಿಸೋದು ಫ್ರಂಟ್ ಸೈಡ್ಗೆ. ಸೊ ಇದು ಫ್ರಂಟ್ ಸೈಡ್ ಸ್ಯಾರಿ. ಬೀಡು ಮುಂದೆ ನೀಟಾಗಿ ಎನಾನ್ಸ್ ಆಗಿರೋ ಥರ ಕಾಣಿಸುತ್ತೆ ಈ ಪೆಟಲ್ಸಿಗೆ, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಬೀಡ್ ಹಾಕಿರೋದು ಕೂಡ ಪ್ರೀವಿಯಸ್ಸಲ್ಲೆಲ್ಲ ನಾನು ಬೀಡ್ ಹಾಕಿ ತೋರಿಸಿಲ್ಲ. ಸೊ ಇದು ಬೀಡ್ ಹಾಕಿ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗೆ 8 ಚೈನ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ 8 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ಟೈಟ್ ಅಂದರೆ ಚಿಕ್ಕದಾಗಿ ಚೈನ್ಸ್ ಹಾಕ್ತೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ 8 ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಲೂಸಾಗಿ ಹಾಕೋರು ಮಾತ್ರ 7 ಹಾಕ್ಕೊಳ್ಳಿ, ಇಲ್ಲಾಂದರೆ 8 ಸಾಕಾಗುತ್ತೆ. ಅದು ಬೀಡ್ ಏನಿದೆ, ಬಿಗ್ ಬೀಡ್ ಕೆಳಗಡೆ ಇರೋ ಥ್ರೆಡ್ಡಿಗೆ ಲಾಕ್ ಮಾಡಿರ್ತೀವಲ್ಲ, ಲಾಕ್ ಅಲ್ಲೇ ಮಾಡ್ಕೋಬೇಕು. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿಕೊಂಡು ಆ 8 ಚೈನ್ ಏನಿದೆ 8 ಚೈನಿಗೆ ನಾವು 8 ಸಿಂಗಲ್ ಕ್ರೋಶೆ ಹಾಕೋತೀವಿ. 8 ಸಿಂಗಲ್ ಕ್ರೋಶೆ ಹಾಕ್ಕೊಂಡು 9th ಸಿಂಗಲ್ ಕ್ರೋಶೆನ ಬೇಸ್ ಲೈನ್ಗೆ, ಅಂದರೆ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, 9th ಸಿಂಗಲ್ ಕ್ರೋಶೆ 8 ಹಾಕಿದ್ಮೇಲೆ 9th ನೋಡಿ ಆ ಸಿಂಗಲ್ ಕ್ರೋಶೆ, ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ 9th ಹಾಕಬೇಕು. ಸೇಮ್ ಒಂದೇ ಮೆಜರ್ಮೆಂಟಲ್ಲಿ ಹಾಕಿ ಫ್ರೆಂಡ್ಸ್, ಅಂದರೆ ಒಂದೇ ಸಮ ಹಾಕಬೇಕು. ನೀವು ಸಿಂಗಲ್ ಕ್ರೋಶೆ ಆದರೂ ಒಂದು ಟೈಟ್ ಒಂದು ಲೂಸ್ ಆ ಥರ ಹಾಕಬಾರ್ದು, ಸೇಮ್ ಲೆಂತ್ ಇರಬೇಕು. ಸೊ ಅಲ್ಲಿ ಸೇಮ್ ಲೆಂತಲ್ಲಿ ಹಾಕಿದ್ರೆ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಸಿಂಗಲ್ ಕ್ರೋಶೆನೂ ನಾವು ಟೈಟು ಲೂಸು ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್, ನೀಟಾಗಿ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಸೊ ನೋಡಿ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಒಂದು ಡಬಲ್ ಕ್ರೋಶೆ, ಇನ್ನು 3 ಎಕ್ಸ್ಟ್ರಾ ಡಬಲ್ ಕ್ರೋಶೆ ಮಾಡ್ಕೊತೀನಿ. 2 ಚೈನ್ ಬಿಟ್ಟು ನಾನು 4 ಕಂಬಗಳನ್ನ ಒಂದೊಂದು ಹೋಲ್ ಗ್ಯಾಪ್ಗೆ ಮಾಡ್ಕೊಂಡು ಹೋಗ್ತೀನಿ. 4 ಹೋಲ್ ಗ್ಯಾಪ್ಗೆ ಮಾಡ್ಕೊಳ್ತೀನಿ. 8 ಇರುತ್ತೆ, 4 ಹಾಗೆ ಬಿಡ್ತೀವಿ, 4ಕ್ಕೆ ಕಂಬ ಮಾಡಿಕೊಂಡು ಪೆಟ್ರೋಲ್ ಟೈಪ್ ಫಾರ್ಮ್ ಆಗುತ್ತೆ ನಮಗೆ. ಸೊ ಮತ್ತೆ 8 ಚೈನ್ ಹಾಕಿ ಸೇಮ್ ಲಾಕ್ ಮಾಡ್ಕೊಳ್ಳೋದು, ಟರ್ನ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಈ ಥರ ಪೆಟಲ್ ಫಾರ್ಮ್ ಮಾಡ್ಕೊಳ್ಳೋದು. ಸೊ ಈ ರೀತಿ ನೋಡಿ 2 ಫ್ಲವರ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಬೀಡು ಮುಂದೆ ಬಂದಿರೋ ಥರ ಎಂಬೋಸ್ ಆಗಿರೋ ಥರ ಕಾಣಿಸುತ್ತೆ. ಅದ್ರ ಕೆಳಗಡೆ ಥ್ರೆಡ್ಡಿಗಲ್ವ ನಾವು ವರ್ಕ್ ಮಾಡಿರೋದು, ಈ ಥರ ಕಾಣುತ್ತೆ ಫ್ರೆಂಡ್ಸ್. ಸೊ ಇವನ್ ನಿಮಗೆ ಪೆಟಲ್ಸ್ ಲೆಂತ್ ಜಾಸ್ತಿ ಆಯಿತು ಅಂದರೆ ಬೇಕಂದರೆ 7 ಮಾಡ್ಕೋಬೋದು, 7 ಚೈನೇ ಹಾಕ್ಕೋಬೋದು ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 5 ಹಾಕಿದ್ದೀನಿ, 5 ಆರ್ಚ್ ಹಾಕಿದ್ದೀನಿ. ಇಲ್ಲಿ 5 ಹಾಕಿ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ. ಸೊ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆಸ್ ನಾನು ಏನು ಮಾಡಿದ್ದೆ, ಅಲ್ಲಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆಗೆ ನಾನು 2-3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಂಬಿಟ್ಟಿದ್ದೀನಿ, 2-3 ಚೈನು. ಸೊ ನಾವು ಬ್ಯಾಕ್ ಸೈಡ್ ಸ್ಯಾರಿ ರಾಂಗ್ ಸೈಡ್ಗೆ ನಾವು ವರ್ಕ್ ಮಾಡ್ತಾ ಇರೋದಲ್ವ, ಆ ಗಂಟುಗಳು ಅಷ್ಟೇ ಸ್ಯಾರಿ ರಾಂಗ್ ಸೈಡ್ಗೆ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ನೀವು ನಾರ್ಮಲ್ ಗಂಟು ಹಾಕ್ಬೋದು, ಇಲ್ಲ ನಾನು ಆಲ್ರೆಡಿ ನಾಟ್ ಹಾಕ್ಬಿಟ್ಟು ನಾಟೇ ಹಿಂದೆ ಸ್ಯಾರಿ ಬರೋ ಥರ ಮಾಡ್ಕೋತಾ ಇದ್ದೀನಿ. ಸೊ ಫ್ರಂಟ್ ಸೈಡಿಗೆ ಕಾಣ್ದಿರೋ ಥರ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಯಾರಿನ ರಾಂಗ್ ಸೈಡಿಗೆ ಇಟ್ಕೊಳ್ತೀನಿ. ಇಲ್ಲಿಂದನೇ ಅಲ್ವಾ ವರ್ಕ್ ಮಾಡ್ಕೊಂಡು ಹೋಗ್ಬೇಕಿರೋದು, ಜಸ್ಟ್ ನಾಟ್ ಬರೋಕ್ಕೆ ನಾನು ಆ ಕಡೆಯಿಂದ ಲಾಕ್ ಮಾಡಿದೆ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ ಫ್ರೆಂಡ್ಸ್. ನಾವೆಲ್ಲಿ ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ವೋ ಅಲ್ಲಿ ಈ ನಾಟ್ ಬರೋ ಥರ ಈ ಕಲರ್ ಆ್ಯಡ್ ಮಾಡ್ಕೊಳ್ಳೋದು. ಸೊ ಈವನ್ ಗ್ರೀನ್ ಕಲರ್ ಥ್ರೆಡ್ಡಿಗೆ ಆ್ಯಡ್ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್, ಗಂಟಾಗಿ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕಟ್ ಮಾಡಿ ಎಂಡ್ ಮಾಡಿಬಿಟ್ಟು ಈ ಥರ ಎಕ್ಸ್ಟ್ರಾ ನಾಟ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 5 ಗ್ರೀನ್ ಹಾಕಿದ್ದೀನಿ, 5 ಪಿಂಕ್ ಹಾಕಿದ್ದೀನಿ.
ನೀವು ಕೌಂಟ್ ಮಾಡ್ಕೊಬಿಡಿ, ಈ ಬೀಡ್ದು ಕೌಂಟ್ಸ್ ಇರುತ್ತಲ್ವ, ಬೇಸ್ಲೈನ್ ಕಂಪ್ಲೀಟ್ ಆದ ತಕ್ಷಣ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಆರ್ಚ್ ಬರುತ್ತೆ. ನಾ 5 5 5 5 ಆ ಥರ 26 ಬಂದಿದೆ ಫ್ರೆಂಡ್ಸ್. ಸೆಂಟ್ರಲ್ಲಿ 6 ಹಾಕಿದ್ದೀನಿ ಗ್ರೀನು. ಸೊ ಪಿಂಕ್ 2 ಕಡೆ ಬಂದಿದೆ. ಆ ಥರ ಕಲರ್ ಯಾವ್ದು ಜಾಸ್ತಿ ಬರಬೇಕು ಯಾವುದು ಬರಬೇಕು ಆ ಥರ ನೋಡ್ಕೊಂಡು ಮಾಡಿ. ಸೊ ಕಸ್ಟಮರ್ ಹೇಳಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ಈ ಥರ ವಿತೌಟ್ ಕುಚ್ಚು ಬೀಡ್ಸ್ ಬೇಕು ಮತ್ತು ಕಲರ್ 5 5 ಆರ್ಚಸ್ ಇರಲಿ ಫ್ಲವರ್ದು ಅಂತ. ತುಂಬ ನೀಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಕಾಣ್ತಾ ಇದೆ ಫ್ರೆಂಡ್ಸ್, ಡೈರೆಕ್ಟಾಗಿ ತುಂಬ ಚೆನ್ನಾಗಿತ್ತು, ಇಷ್ಟವಿದ್ರು ಕೂಡ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 700 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.